ಮೈಸೂರಿನಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಕಲ್ನಲ್ಲೇ ಅರ್ಧ ಚೀಲ ಹೀಲಿಯಂ ಇಟ್ಕೊಂಡಿದ್ರು ಸಲೀಂ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಸೈಕಲ್ನಲ್ಲಿ ಚೀಲ ಹಾಕೊಂಡು ಆ ಚೀಲದಲ್ಲಿ ಹೀಲಿಯಂ ಅನ್ನ ತುಂಬಿಕೊಂಡಿದ್ರು. ಅರ್ಧ ಚೀಲ ಹೀಲಿಯಂ ಇಟ್ಕೊಂಡಿದ್ರು ಸಲೀಂ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಲಿಯಂ ಪೌಡರ್ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಈಗಾಗಲೇ ಸಿಲಿಂಡರ್ ಭರ್ತಿ ಇದ್ರೂ ಕೂಡ ಚೀಲದಲ್ಲಿ ಪೌಡರ್ ಇಟ್ಕೊಂಡಿದ್ರು. ಹೀಗಾಗಿ ಪೊಲೀಸರಿಗೆ ಒಂದು ಅನುಮಾನ ಕೂಡ ಶುರುವಾಗಿದೆ. ಹೀಲಿಯಂ ಗ್ಯಾಸ್ ರಿಫಿಲ್ ಮಾಡೋದಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ. ಜನನಿ ಬೀಡ ಪ್ರದೇಶದಲ್ಲಿ ಹೀಲಿಯಂ ತಯಾರಿಸೋದಕ್ಕೆ ಸಾಧ್ಯ ಇಲ್ಲ. ಈ ಆಯಾಮದಲ್ಲಿ ತನಿಖೆ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಆದರೆ ಹೀಲಿಯಂ ತಯಾರಿಸಿದ್ದೆಲ್ಲಿ, ಎಲ್ಲಿಂದ ತಂದಿದ್ದಾರೆ, ಏನು ಎತ್ತ, ಇದರ ಬಗ್ಗೆ ಒಂದು ಕಡೆ ತನಿಖೆ ನಡೀತಾ ಇದ್ರೆ ಈಗ ಅಧಿಕಾರಿಗಳಿಗೆ ಬೆಚ್ಚಿ ಬೀಳಿಸುವಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಅದು ಆ ಚೀಲದಲ್ಲಿ ತುಂಬಿರುವಂತಹ ಪೌಡರ್ ಹೀಲಿಯಂ ಏನಿದೆ, ಇದು ಸಿಕ್ಕಿದ್ದೆಲ್ಲಿಂದ, ಪೌಡರ್ ಫಾರ್ಮ್ನಲ್ಲಿ ಹೀಲಿಯಂ ಇವರಿಗೆ ಮಾರಾಟ ಮಾಡಿದ್ದು ಯಾರು, ಪರ್ಮಿಷನ್ ತಗೊಂಡಿದ್ದಾರಾ, ಪರ್ಮಿಷನ್ ಇತ್ತ, ಪರ್ಮಿಟ್ ಪಡ್ಕೊಂಡಿದ್ದಾರಾ, ಕಾನೂನಾತ್ಮಕವಾಗಿ ಇದನ್ನು ಉತ್ಪಾದನೆ ಮಾಡ್ತಾ ಇದ್ದಾರಾ, ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಬೇಕಾಗಿದೆ. ಇದರ ಜೊತೆಗೆ ಸ್ಥಳದಲ್ಲಿ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಾ ಇದ್ರು ಅದು ಕೂಡ ಇಲ್ಲಿ ಬೇಕಾಗುತ್ತೆ. ಭದ್ರತೆ ಎಷ್ಟರ ಮಟ್ಟಿಗೆ ಇತ್ತು, ಪ್ರೋಟೋಕಾಲ್ಗಳನ್ನು ಯಾವ ರೀತಿಯಾಗಿ ಫಾಲೋ ಮಾಡ್ತಾ ಇದ್ರು ಅದು ಕೂಡ ಗೊತ್ತಾಗಬೇಕು. ಅಂದರೆ CCTV ರೆಕಾರ್ಡಿಂಗ್ಗಳು ಸಿಗಬೇಕು. ಅದಿಲ್ಲ ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದು ನೆಪನ ಅಥವಾ ನಿಜಕ್ಕೂ CCTV ವರ್ಕ್ ಆಗ್ತಾ ಇರಲಿಲ್ವಾ, ವರ್ಕ್ ಆಗ್ತಾ ಇರದೇ ಇದ್ದರೆ ಎಷ್ಟು ದಿನ ಆಯಿತು ಬಂದಾಗಿ, ಇದೆಲ್ಲವೂ ಕೂಡ ಗೊತ್ತಾಗಬೇಕು. ಇದೀಗ ಸ್ಥಳಕ್ಕೆ ಆಗಮಿಸಿರುವಂತಹ ಅಧಿಕಾರಿಗಳು ಸ್ಥಳದಲ್ಲಿ ಏನೇನೆಲ್ಲ ಲಭ್ಯವಾಗುತ್ತೆ ಆ ಒಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಸ್ಥಳದಲ್ಲಿ ಲಭ್ಯವಾಗುವಂತಹ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ. ಅದರ ಮೇಲೆ ಮುಂದಿನ ತನಿಖೆ ನಡೆಯುತ್ತೆ. ಆದರೆ ಈ ರೀತಿಯ ಘಟನಾವಳಿಗಳಿಗೆ ಫುಲ್ ಸ್ಟಾಪ್ ಬೀಳಬೇಕು ಅಂದರೆ ಅವ್ಯಾಹತವಾಗಿ ಯಾರು ಈ ರೀತಿ ಹೀಲಿಯಂ ಉತ್ಪಾದನೆ ಮಾಡ್ತಾ ಇದ್ದಾರೆ ಅದೆಲ್ಲದಕ್ಕೂ ಕಡಿವಾಣ ಬೀಳಬೇಕು. ಮೊದಲು ಎಲ್ಲೆಂದರಲ್ಲಿ ಬೇಕಾಬಿಟ್ಟಿಯಾಗಿ ಸಿಗ್ತಾ ಇರುವಂತಹ ಹೀಲಿಯಮ್ಮು ಸಿಲಿಂಡರ್ಗಳು, ರಿಫಿಲ್ ಸೆಂಟರ್ಗಳು, ಇದೆಲ್ಲದರ ಬಗ್ಗೆಯೂ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಬೇಕು. ಯಾರು ಪರ್ಮಿಷನ್ ಪಡೆದುಕೊಂಡು ಸುರಕ್ಷತಾ ಮಾನದಂಡಗಳನ್ನು ಅನುಸರಿಸಿ ಸಿಲಿಂಡರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು, ಜೊತೆಗೆ ಅದನ್ನು ರಿಫಿಲ್ ಮಾಡೋದು ಮಾಡ್ತಾ ಇದ್ದಾರೆ, ಅವರಿಗೆ ಮಾತ್ರ ಅವಕಾಶ ಕೊಡಬೇಕು. ಕಾನೂನಾತ್ಮಕವಾಗಿ ಇರದೇ ಇರುವಂತಹ ರಿಫಿಲ್ ಸೆಂಟರ್ಗಳು, ಉತ್ಪಾದನಾ ಸೆಂಟರ್ಗಳೇನಿದ್ದಾವೆ ಅದರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು.